ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇವತ್ತು ಫಸ್ಟ್ ಡೇ ಆಫ್ 100 ಡೇಸ್ ಚಾಲೆಂಜ್. ನಾನು ಮತ್ತೆ 100 ಡೇಸ್ ಚಾಲೆಂಜ್ನ ನಾನು ತೊಗೊಂಡಿದ್ದೀನಿ. ಅದಾದಮೇಲೆ ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು ಏನು ಅಂತಂದರೆ ಸೆಲ್ಫ್ ಕೇರ್ ಈಸ್ ನಾಟ್ ಅ ಸೆಲ್ಫಿಶ್ನೆಸ್, ಇಟ್ಸ್ ಅ ನೆಸೆಸರಿ ಅಂತ ಹೇಳ್ಬೋದು. ನಾವು ಫಸ್ಟು ನಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳೋದು ಬಿಟ್ಬಿಟ್ಟು ನಮ್ಮದು ಜೀವನ ನಂದು ಅಂತ ಹೇಳಿ ಜೀವಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಎಲ್ಲರನ್ನೂ ನೋಡ್ಕೊಳ್ಳೋ ಪ್ರಯತ್ನದಲ್ಲಿ ನಮ್ಮನ್ನೇ ನಾವು ಮರ್ತೋಗ್ಬಿಡ್ತೀವಿ. ಅದೆಷ್ಟೋ ಸರಿ ಮನೆ, ಮಕ್ಕಳು, ಗಂಡ, ಅದು ಇದು ಏನೇನೋ ಕೆಲಸ ಮಾಡಿಕೊಂಡು ನಮ್ಮನ್ನೇ ನಾವು ಎಷ್ಟೋ ಸರಿ ಮರ್ತೇ ಹೋಗ್ಬಿಟ್ಟಿರ್ತೀವಂತೆ. ಸೆಲ್ಫ್ ಕೇರ್ ಅಂದರೆ ಇದೇನೋ ಕಾಸ್ಟ್ಲಿ ಆದ ಐಟಮ್ನ ನಾವು ತೊಗೊಂಬರೋದಂತಲ್ಲ. ಇದು ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ಕೊಡುವಂಥ ಪ್ರೀತಿ ಅಂತ ಹೇಳ್ಬೋದು. ನಾವು ನಮ್ಮ ಬಾಡಿನ ಲವ್ ಮಾಡ್ತೀವಿ, ನಮ್ಮ ಮನಸ್ಸನ್ನ ಲವ್ ಮಾಡ್ತೀವಿ, ಅಷ್ಟು ನಾವು ಸ್ಟ್ರೆಂಥನ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನಮ್ಮನ್ನು ಯಾರು ನೋ ಒನ್ ಕ್ಯಾನ್ ಟಚ್ ಅಂತ ಹೇಳ್ಬೋದು ಆವಾಗ ನಾವು ಸೆಲ್ಫ್ ಕೇರ್ ಮಾಡ್ಕೊಳೋದ್ರಿಂದ. ಇಲ್ಲಿ ಬರೀ ಸೆಲ್ಫ್ ಕೇರ್ ಅಂದರೆ ನಾನು ಮೇಕಪ್ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರತಿದಿನ 2 to 3 ಲೀಟರ್ಸ್ ವಾಟರ್ನ ಕುಡೀರಿ, ಹೆಲ್ದಿ ಹೋಮ್ ಕುಕ್ಡ್ ಫುಡ್ನ ತಗೊಳ್ರಿ, ಸ್ವಲ್ಪ ವ್ಯಾಯಾಮ ಅಂದರೆ ಯೋಗ ಮಾಡಿ, ವಾಕಿಂಗ್ ಹೋಗಿ, ಮ್ಯಾಕ್ಸಿಮಮ್ 7 to 8 ಅವರ್ಸ್ ಸ್ಲೀಪ್ ಕಂಪಲ್ಸರಿ ಮಾಡ್ಕೊಳ್ಳಿ. ಅದಾದಮೇಲೆ ಹೇರ್ ಕೇರ್ ಮಾಡಿ, ಸ್ಕಿನ್ ಕೇರ್ ಮಾಡಿ. ಎಷ್ಟೋ ದಿನ ಆಗೋಗಿರುತ್ತೆ ಕೆಲವ್ರು ತಲೆ ಬಾಚ್ಬಿಟ್ಟು. ನೋಡ್ಕೊಳ್ಳಿ, ಒಂದು 5 ಮಿನಿಟ್ಸು ಟೈಮ್ ಮಾಡಿಕೊಂಡು ನಿಮ್ಮ ತಲೆನ ನೀವು ಬಾಚ್ಕೊಳ್ಳಿ ಕ್ಲೀನಾಗಿ. ಅದಾದಮೇಲೆ ಕ್ಲೀನಾಗಿ ಒಂದು ಸರಿ ಫೇಸ್ ವಾಶ್ ಮಾಡಿಕೊಂಡು ನಿಮ್ಮ ಮಿರರ್ ಮುಂದೆ ನಿಂತ್ಕೊಂಡು ಸ್ಮೈಲ್ ಮಾಡಿ ಒಂದು ಸರಿ. ಅದು ನೋಡಿ, ನೀವು ಸ್ಮೈಲ್ ಮಾಡಿ ನೋಡಿದಾಗ ನಿಮಗೆ ಎಷ್ಟು ಖುಷಿ ಅನಿಸುತ್ತೆ. ಹೀಗೆ ನಿಮ್ಮ ಜೊತೆ ನೀವು ಟೈಮ್ ಕಳೀರಿ. ಅದಾದಮೇಲೆ ನಿಮಗೆ ತುಂಬ ಇಷ್ಟ ಪಡುವಂಥ ಕೆಲಸವನ್ನು ಮಾಡಿ. ಲೈಕ್ ಏನು ಕುಚ್ಚು ಹಾಕಿ, ಪೇಂಟಿಂಗ್ ಮಾಡ್ತೀರಾ ಮಾಡಿ, ಏನೋ ಒಂದು ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದಕ್ಕೆ ಒಂದು 5ರಿಂದ 10 ನಿಮಿಷ ಟೈಮ್ ಕೊಟ್ಟು ಆ ಕೆಲಸವನ್ನು ಮಾಡಿ. ಇದ್ದೇ ಇರುತ್ತೆ ಮನೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಎಲ್ಲ ಕೆಲಸ ಮಾಡೋದ್ರಲ್ಲಿ ನಮಗೆ ಅಂತ ನಾವು. ಹಾಗಾಗಿ ಇದನ್ನು ನಾನು ಇವತ್ತು ಟಾಪಿಕ್ ಆಗಿ ಚೂಸ್ ಮಾಡ್ಕೊಂಡಿದ್ದೀನಿ. ನಾನು ಹೇಳಬೇಕು ಅಂದ್ಕೊಂಡಿದ್ದು ಸೆಲ್ಫ್ ಕೇರ್ ಬಗ್ಗೆ ಹೇಳಿದ್ದಾಯಿತು. ಯಾಕೆ ನಾನು ಕಂಪೇರ್ ಮಾಡ್ಕೋಬೇಡಿ ಅಂತ ಹೇಳಿದೆ ಅಂತ ಅದನ್ನು ಹೇಳ್ತೀನಿ. ಯಾಕೆ ಅಂತಂದರೆ ನಾವು ಕಂಪೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ಏನಿದೆ ಅನ್ನೋದನ್ನು ಮರೆತು ನಾವು ಅದನ್ನು ಮರೆತುಬಿಟ್ಟು ನೆಕ್ಸ್ಟು ನಾವು ಅವ್ರ ಜೀವನದಲ್ಲಿ ಆ ಥರ ನಡೀತಿದೆ, ಇವ್ರ ಜೀವನದಲ್ಲಿ ಈ ಥರ ನಡೀತೆ, ಅಷ್ಟು ಲಕ್ಸುರಿಯಸ್ ಆಗಿದ್ದಾರೆ, ಇಷ್ಟು ಲಕ್ಸುರಿಯಸ್ ಆಗಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಮ್ಮ ಇರೋ ಲಕ್ಸುರಿಯಸ್ನ ಬಿಟ್ಟು ನಾವು ಬೇರೆಯವರ ಲಕ್ಸುರಿಯಸ್ ಬಗ್ಗೆ ಮಾತಾಡಿಕೊಂಡು ಜೀವನನ ಹಾಳು ಮಾಡ್ಕೊಳೋ ಸ್ಟೇಜಿಗೆ ತೊಗೊಂಡು ಹೋಗ್ತೀವಿ. ಸೊ ಅದಕ್ಕೆ ಇರೋದನ್ನು ಅಚ್ಚುಕಟ್ಟಾಗಿ ಹೆಂಗೆ ನೋಡ್ಕೋಬೇಕು, ಹೆಂಗಿರಬೇಕು ಅಂತ ನೋಡಿಕೊಂಡು ಚೆನ್ನಾಗಿ ಜೀವನ ಮಾಡಿಕೊಂಡು ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತೀನಿ. ನಾನಿನ್ನೂ ಚಿಕ್ಕವಳು, ನನಗೆ ಅನುಭವ ಆಗಿರೋ ಮಾತುಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಪ್ಲ್ಯಾನ್ನ ಕೂಡ ಯಾವುದನ್ನ ಮಾಡಿದ್ದೀನಿ ಅದನ್ನೆಲ್ಲ ಟಿಕ್ ಹಾಕಿದ್ದೀನಿ.